ಹಾಯ್ ಎವ್ರಿವನ್. ಈಗ ನಾವು ಒಂದೇ ವರ್ಷದಲ್ಲಿ ಬರುವಂತಹ ದಿನಾಚರಣೆಗಳ ಕುರಿತಾಗಿ ಕ್ವೆಶನ್ಸ್ ಕೇಳಿದಾಗ ಇಲ್ಲಿ ಯಾವುದೋ ಒಂದು ವರ್ಷದ ಒಂದು ದಿನಾಚರಣೆಯನ್ನು ನಾವು ಈ ದಿನ ಆಚರಿಸಿರ್ತೀವಿ. ಉದಾಹರಣೆಗೆ ಗಣರಾಜ್ಯ ದಿನಾಚರಣೆಯನ್ನು ನಾವು ಶುಕ್ರವಾರ ಆಚರಿಸಿದರೆ ಅದೇ ವರ್ಷದ ಗಾಂಧಿ ಜಯಂತಿ ಯಾವ ದಿನ ಆಚರಿಸಲಾಗುತ್ತದೆ? ಇಲ್ಲಿ ಇದನ್ನು ನಾವು ಸಾಮಾನ್ಯ ವರ್ಷ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಅವರು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಫೆಬ್ರವರಿ 28 ದಿನಗಳಿರಲಿ ಅಂದಾಗ ಅದು ಸಾಮಾನ್ಯ ವರ್ಷ ಆಗಿರುತ್ತೆ. ಯಾವುದೋ ಒಂದು ಸಾಮಾನ್ಯ ವರ್ಷದ ಗಣರಾಜ್ಯ ದಿನಾಚರಣೆಯನ್ನು ನಾವು ಶುಕ್ರವಾರ ಆಚರಿಸಿದರೆ ಅದೇ ವರ್ಷದ ಗಾಂಧಿ ಜಯಂತಿ ದಿನವನ್ನು ನಾವು ಯಾವ ದಿನ ಆಚರಿಸಿರ್ತೀವಿ ಅನ್ನೋದನ್ನು ಕಂಡುಹಿಡಿಯಿರಿ. ಈ ಥರ ಕ್ವಶನ್ಸನ್ನು ಯಾವ ಥರ ಸಾಲ್ವ್ ಮಾಡೋದನ್ನ ಈಗ ನಾವು ನೋಡೋಣ. ಗಣರಾಜ್ಯ ದಿನಾಚರಣೆ ಅಂದರೆ ಜನವರಿ 26ರಂದು ಆಚರಿಸಿರ್ತೀವಿ. ಅದು ಯಾವಾರ ಆಗಿದೆ? ಇಲ್ಲಿ ಶುಕ್ರವಾರ ಆಗಿದೆ. ಗಾಂಧಿ ಜಯಂತಿ ಅಂದರೆ ಅಕ್ಟೋಬರ್ 2ಕ್ಕೆ ಆಚರಿಸಲಾಗುತ್ತದೆ. ಇಲ್ಲಿ ಅಕ್ಟೋಬರ್ 2 ಯಾವ ದಿನ ಆಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗುತ್ತದೆ. ಇಲ್ಲಿ ಜನವರಿಯಲ್ಲಿ ಎಷ್ಟು ದಿನಗಳು ಬರ್ತಾವೆ? 31 ದಿನಗಳು ಬರ್ತಾವೆ. ಈಗಾಗಲೇ ಎಷ್ಟು ದಿನ ಕಂಪ್ಲೀಟ್ ಆಗ್ಯಾವೆ? 26 ದಿನ ಕಂಪ್ಲೀಟ್ ಆಗ್ಯಾವೆ. 31 - 26 ಮಾಡಬೇಕು. ಉಳಿದ ದಿನಗಳು ಎಷ್ಟು? 5. ಜನವರಿಯಲ್ಲಿ ಎಷ್ಟು ದಿನಗಳು ಉಳಿದು? 5 ದಿನಗಳು ಉಳಿದು. ಇಲ್ಲಿ ನೆಕ್ಸ್ಟ್ ಜನವರಿ ಟು ನಾವು ಅಕ್ಟೋಬರ್ 2ರವರೆಗೂ ಕೂಡ ನಾವು ದಿನಗಳನ್ನು ಇಲ್ಲಿ ನಾವು ಕೌಂಟ್ ಮಾಡಬೇಕಾಗುತ್ತೆ. ಜನವರಿ ಅಂದರೆ ಇಲ್ಲಿ 5 ದಿನ ಉಳಿತು. ಫೆಬ್ರವರಿಯಲ್ಲಿ 28 ದಿನಗಳು ಇರ್ತಾವೆ. ಇದು ಸಾಮಾನ್ಯ ವರ್ಷ ಆಗಿದೆ. ಫೆಬ್ರವರಿಯಲ್ಲಿ 28 ದಿನಗಳು, ಮಾರ್ಚಲ್ಲಿ 31, ಏಪ್ರಿಲ್ 30, ಮೇ 31, ಜೂನ್ 30, ಜುಲೈ 31, ಆಗಸ್ಟ್ 31, ಸೆಪ್ಟೆಂಬರ್ 30, ಅಕ್ಟೋಬರ್ ಗಾಂಧಿ ಜಯಂತಿಯನ್ನು ನಾವು ಯಾವಾಗ ಆಚರಿಸ್ತೀವಿ? ಅಕ್ಟೋಬರ್ 2. ಇಲ್ಲಿ ನಾವು ಅಕ್ಟೋಬರ್ ಪೂರ್ತಿ 31 ದಿನಗಳನ್ನು ಬರಿಬಾರ್ದು. ಇಲ್ಲಿ ಎಷ್ಟು ದಿನಗಳವರೆಗೆ ಕೊಟ್ಟಿರ್ತಾರಲ್ಲ ಅಷ್ಟು ದಿನಗಳನ್ನು ಮಾತ್ರ ಇಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ಅಕ್ಟೋಬರ್ 2 ಆಯಿತು. ನೆಕ್ಸ್ಟ್ ಈ ದಿನಗಳಲ್ಲಿ ಏನು ನಾವು ತಿಳ್ಕೊಂಡಿದ್ದೀವಲ್ಲ, ಇಲ್ಲಿ ಈ ದಿನಗಳಲ್ಲಿ ಬರುವಂಥ ಆಡ್ ಡೇಸನ್ನು ನಾವು ಮತ್ತೆ ಸಪ್ರೇಟ್ ಮಾಡಬೇಕಾಗುತ್ತೆ. ಇಲ್ಲಿ 5 ಅಂದ್ರೆ 5ಕ್ಕೆ 5 ಆ್ಯಸ್ ಇಟ್ ಇಸ್ ಹಾಗೆ ಬರ್ಕೋಬೇಕು. ಇಲ್ಲಿ 28 ಅಂದ್ರೆ ಆಡ್ ಡೇಸ್ 28 ದಿನಗಳಲ್ಲಿ ಎಷ್ಟು ಬರ್ತಾವೆ? 0 ಬರ್ತಾವೆ. 28/7 ಮಾಡಿದಾಗ 0 ಬರುತ್ತೆ. 31 ಅಂತಂದಾಗ 7 × 4 = 28. ರಿಮೈಂಡರ್ ಏನು ಉಳಿತೈತಿ? 3 ಉಳಿತೈತಿ. 30 ಅಂದಾಗ 7 × 4 = 28. ರಿಮೈಂಡರ್ ಏನು ಉಳಿತೈತಿ? 2 ಉಳಿತೈತಿ. ಇಲ್ಲಿ 31 ಇತ್ತು ಅಂತಂದ್ರೆ ಯಾವಾಗಲೂ ಆಡ್ ಡೇಸ್ ಏನಾಗಿರುತ್ತೆ? 3 ಆಗಿರುತ್ತೆ. ಇಲ್ಲಿ 30 ಇತ್ತಂದ್ರೆ ಆಡ್ ಡೇ ಏನಾಗಿರುತ್ತೆ? ಯಾವಾಗಲೂ 2 ಆಗಿರುತ್ತೆ. 31 3, 30 2, 31 3, 31 3, 32 2ಕ್ಕೆ 2. ಇವೆಲ್ಲವನ್ನು ನಾವು ಏನು ಮಾಡಬೇಕೀಗ? ಪ್ಲಸ್ ಮಾಡಬೇಕು. ಇಲ್ಲಿ ಡೇಸ್ಗಳನ್ನು ಪೂರ್ತಿ ನಾವು ಪ್ಲಸ್ ಮಾಡೋ ಬದಲು ನಾವು ಈಸಿ ಮೆಥಡ್ ಏನು ಮಾಡಿದ್ವಿ? ಅದರಲ್ಲಿ ಬರ್ತಕ್ಕಂಥ ಆಡ್ ಡೇಸನ್ನು ಸಪ್ರೇಟಾಗಿ ನಾವು ಕಂಡುಹಿಡ್ಕೊಂಡ್ಬಿಟ್ಟಿವಿ. ನೆಕ್ಸ್ಟ್ ಈಗ ಬರ್ತಕ್ಕಂಥ ಆಡ್ ಡೇಸ್ಗಳನ್ನು ನಾವು ಕೂಡಿಸ್ಕೋಬೇಕು. ಇದರಲ್ಲೂ ಕೂಡ ನಾವು ಏನು ಮಾಡಬೇಕು? ಸ್ಮಾರ್ಟ್ ವರ್ಕ್ ಮಾಡ್ಬೋದು. ಯಾವ ಥರ ಅಂತಂದ್ರೆ ಇಲ್ಲಿ ನಾವು 7 ಏನು ಬರ್ತಾವಲ್ಲ ಅವುಗಳನ್ನು ನಾವು ಕ್ಯಾನ್ಸಲ್ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ, ಕೆಳಗಿಂತ ನೋಡ್ಕೋದು ಬಂದ್ರೆ 2 2 4 4 3 7 ಇದು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಮೇಲ್ಗಡೆ 5 ಇದೆ, ಇಲ್ಲೊಂದು 2 ಇದೆ, 5 2 7 ಕ್ಯಾನ್ಸಲ್. ನೆಕ್ಸ್ಟ್ 3 3 6 2 8 3 11. ಇಲ್ಲಿ 11 ಉಳಿತು. ಈ ಥರನಾದರೂ ಬರ್ಕೋಬೋದು. ಅಥವಾ ನಮಗೆ ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ ಅಂತಂದರೆ ಇವೆಲ್ಲ ಆಡ್ ಡೇಸನ್ನು ಸೇರಿಸ್ಕೋಬೇಕು. 5 3 8 2 10 13 2 15 3 18 3 21 2 23 2 24. ಇದನ್ನು ನಾವು /7 ಮಾಡಬೇಕು. /7 ಮಾಡಿದಾಗ ಏನಾಗುತ್ತೆ? 2 2 4 4 3 7 3 10 12 3 15 3 15 2 17 3 20 1 25 ಆಗುತ್ತೆ. 25 ಆಗುತ್ತೆ. 25 /7 ಮಾಡಿದಾಗ ರಿಮೈಂಡರ್ ಏನು ಉಳಿತೈತಿ? 4 ಉಳಿತೈತಿ. ಅಂದರೆ 7 3 21. 4 ಉಳಿತು. ರಿಮೈಂಡರ್ 4 ಉಳಿತು. ಈ ರಿಮೈಂಡರ್ ಏನು 4 ಉಳಿದಿರುತ್ತಲ್ಲ ಅದನ್ನು ನಾವು ಈ ಜನವರಿ 26 ಶುಕ್ರವಾರ ಏನು ಆಚರಿಸಲಾಗಿದೆಯಲ್ಲ ಆ ಶುಕ್ರವಾರಕ್ಕೆ 4 ದಿನವನ್ನು ನಾವು ಪ್ಲಸ್ ಮಾಡ್ಕೋಬೇಕಾಗುತ್ತೆ. ಜನವರಿ ಆದ ಮೇಲೆ ಬರುತ್ತದೆ ಅಕ್ಟೋಬರ್. ನಾವು ಪ್ಲಸ್ ಮಾಡಬೇಕಾಗುತ್ತೆ. ಇಲ್ಲಿ ಶುಕ್ರವಾರ ಪ್ಲಸ್ 4 ಮಾಡಿದಾಗ 4 ಡೇಸನ್ನು ನಾವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಶುಕ್ರವಾರದ ನೆಕ್ಸ್ಟ್ ಡೇ ಯಾವುದು? ಶನಿವಾರ, ನೆಕ್ಸ್ಟ್ ರವಿವಾರ, ನೆಕ್ಸ್ಟ್ ಸೋಮವಾರ, ಮಂಗಳವಾರ. 4 ದಿನ ಪ್ಲಸ್ 4 ಮಾಡಿದಾಗ ಯಾವ ವಾರ ಬಂತು? ಮಂಗಳವಾರ ಬಂತು. ಇಲ್ಲಿ ಅಕ್ಟೋಬರ್ 2 ನಾವು ಅಕ್ಟೋಬರ್ 2 ಗಾಂಧಿ ಜಯಂತಿಯನ್ನು ನಾವು ಯಾವ ವಾರ ಆಚರಿಸಿರ್ತೀವಿ? ಮಂಗಳವಾರದಂದು ಆಚರಿಸಿರ್ತೀವಿ. ಈ ಥರ ನಾವು ಯಾವುದೇ ಒಂದು ವರ್ಷ, ಸಾಮಾನ್ಯ ವರ್ಷ ಆದರೂ ಆಗಿರ್ಬೋದು, ಅಧಿಕ ವರ್ಷ ಆದರೂ ಆಗಿರ್ಬೋದು. ಸಾಮಾನ್ಯ ವರ್ಷ ಕೊಟ್ಟಾಗ ಫೆಬ್ರವರಿ 28 ಅಂತ ತಿಳ್ಕೊಬೇಕು. ಅಧಿಕ ವರ್ಷ ಕೊಟ್ಟಾಗ ಫೆಬ್ರವರಿ 29 ಡೇಸ್ ಅಂತ ಕನ್ಸಿಡರ್ ಮಾಡಬೇಕು. ಈ ಥರ ದಿನಾಚರಣೆಯನ್ನು ಕೊಟ್ಟು ನೆಕ್ಸ್ಟ್ ಯಾವುದೋ ಒಂದು ದಿನವನ್ನು ಕಂಡುಹಿಡಿಯಿರಿ ಅಂದಾಗ ನಾವು ಈ ಥರ ಅದರಲ್ಲಿ ಬರ್ತಕ್ಕಂಥ ಮಂತ್ಗಳ ಡೇಸ್ಗಳನ್ನು ಕೌಂಟ್ ಮಾಡಿ ರಿಮೈಂಡರ್ ಮೂಲಕ ಕಂಡುಹಿಡಿಯಬಹುದು.